ಯಾವಾಗಲೂ ಯಾಕೆ ನನ್ನ ಜೀವನದಲ್ಲೇ ಹೀಗಾಗುತ್ತೆ? ನನ್ನ ವೇಷದಲ್ಲಿ ಬಂದು ಅವ್ರನ್ನ ಕರ್ಕೊಂಡು ಹೋಗೋ ಉದ್ದೇಶ ಆದರೂ ಏನಿರೋಕ್ಕೆ ಸಾಧ್ಯ? ಇದರಿಂದ ಅವ್ರಿಗಾಗೋ ಲಾಭ ಆದರೂ ಏನು? ಇವಾಗ ಇವ್ರನ್ನ ಎಲ್ಲಿ ಅಂತ ಹುಡ್ಕೋದು ಇದು ಅರ್ಥ ಆಗ್ತಾ ಇಲ್ವಲ್ಲ. ಅಮೃತವ್ರೆ ನೋಡಿ, ಇದೆಲ್ಲ ಚೆನ್ನಾಗಿರಲ್ಲ. ಸುಮ್ಮನೆ ಮನೆಗೆ ಹೋಗೋಣ ಬನ್ನಿ. ನನಗಿಲ್ಲಿ ಒಂದು ಕ್ಷಣ ಇರೋದಕ್ಕೂ ಇಷ್ಟ ಆಗ್ತಿಲ್ಲ. ಅರ್ಜುನ್ ಅವರೇ, ಕೈ ಬಿಡಿ. ಇಲ್ಲ, ಬಿಡಲ್ಲ. ಕೈ ಬಿಡಿ ಅಂತ ಹೇಳತಾನೆ. ನಾನು ಅಂದರೆ ಪ್ರಾಣನೇ ಬಿಡೋ ಅರ್ಜುನ್, ನನಗೋಸ್ಕರ ಮನೆಯವನ್ನೆಲ್ಲ ಎದುರು ಹಾಕೊಳ್ಳೋದಕ್ಕೆ ತಯಾರಾಗಿರೋ ಅರ್ಜುನ್ ಅಂತ ಅರ್ಜುನ್ ಮೇಲೆ ಕೈ ಮಾಡಿಬಿಟ್ನಲ್ಲ. ಛೇ, ನಾನು ಮಾಡಿದ ತಪ್ಪು. ಅರ್ಜುನ್ ಅವರೇ, ನಂದು ತಪ್ಪಾಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಾನು ನಿಮ್ಮನ್ನು ಆ ರೀತಿ ತಳಬಾರ್ದಿತ್ತು. ನನ್ನನ್ನು ಕ್ಷಮಿಸ್ಬಿಡಿ. ಎದಳಿ ಮೇಲೆ ಇವತ್ತು ಇಬ್ಬರು ಮನಸ್ಸು ಸರಿಯಿಲ್ಲ. ಮನೆಗೆ ಹೋಗಿ ಕೂತ್ಕೊಂಡು ಮಾತಾಡ್ಕೊಂಡೆಲ್ಲ ಸರಿ ಮಾಡ್ಕೊಳ್ಳೋಣ. ಆಮೇಲೆ ಮನಸ್ಸೆಲ್ಲ ಸರಿ ಹೋಗುತ್ತೆ. ಎದಳಿ ಅರ್ಜುನ್ ಅವರೇ, ಬನ್ನಿ, ಹೊತ್ತಾಗ್ತಿದೆ, ಮನೆಗೆ ಹೋಗೋಣ. ಬನ್ನಿ.